ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪಕ್ಷಾತೀತ ರೈತ ಹೋರಾಟ ಸಮಿತಿಯ ರೈತ ಭವನವನ್ನು ಮಾಜಿ ಸಚಿವ ಶಂಕರ್ ಪಾಟೀಲ್ ಲೋಕಾರ್ಪಣೆ ಮಾಡಿದರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ, ತಾವು ಕೂಡ ಕಳೆದ 30 ವರ್ಷಗಳಿಂದ ರೈತ ಪರವಾಗಿ ಹೋರಾಟದ ನೆನಪುಗಳನ್ನು ಮಾಡಿಕೊಂಡು ಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಕಳಸಾ ಬಂಡೂರಿ ಕಾಮಗಾರಿ ಪ್ರಾರಂಭಿಸಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಳಸಾ ಬಂಡೂರಿ ಹೋರಾಟಗಾರ ವಿಜಯ್ ಕುಲಕರ್ಣಿ ಮಾತನಾಡಿ, ನಾವು ರಾಜಕಾರಣಿಗಳನ್ನ ನಂಬದೆ ಪಕ್ಷಾತೀತವಾಗಿ ನಮ್ಮ ಹೋರಾಟವಾಗಿರಬೇಕು. ಅಂದಾಗ ಮಾತ್ರ ಈ ರೈತ ಹೋರಾಟಕ್ಕೆ ಬೆಲೆ ಸಿಗುತ್ತೆ, ರೈತರಿಗೆ ಜಯ ಸಿಗುತ್ತದೆ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಡಾ ಶಿವಕುಮಾರ ಸ್ವಾಮೀಜಿ ಮಾತನಾಡಿ, ರೈತರಾದ ತಾವು ಎಲ್ಲಿವರೆಗೆ ರಾಜಕಾರಣಿಗಳನ್ನ ಬೆನ್ನು ಹತ್ತದೆ ಸ್ವತಂತ್ರವಾಗಿ ರೈತರಿಗೆ ಅನ್ಯಾಯವಾದಾಗ ಪ್ರತಿಭಟಿಸಿದಾಗ ಮಾತ್ರ ರೈತರು ಬೆಳೆಯಲು ಸಾಧ್ಯ ಮತ್ತು ಹೋರಾಟ ಪಕ್ಷಾತೀತವಾಗಿರಬೇಕು ಎಂದು ಹೇಳಿದರು. ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಷಣ್ಮುಖಪ್ಪ ಗುರಿಕಾರ್ ಮಾತನಾಡಿ, ಈಗಾಗಲೇ ಹೋರಾಟದ ರೂಪುರೇಷೆಗಳನ್ನು ಕುರಿತು ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷೆ ಷಣ್ಮುಖಪ್ಪ ಗುರಿಕಾರ್ ಮಾತನಾಡಿ, ಈಗಾಗಲೇ ಹೋರಾಟದ ರೂಪುರೇಷೆಗಳ ಕುರಿತು ಮತ್ತು ನಮ್ಮ ಹೋರಾಟ ಯಾವ ರೀತಿಯಾಗಿರಬೇಕು ಎಂಬುದು ಕುರಿತು ಮಾತನಾಡುತ್ತಾ ಮಹದಾಯಿ ನದಿ ಜೋಡಣೆಗೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪ್ರಹ್ಲಾದ ಜೋಶಿಯವರು ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಜಯರಾಜ್ ಹುಗಾರ್, ಭಗವಂತಪ್ಪ ಪುಟ್ಟಣ್ಣವರ್, ಯಲ್ಲಪ್ಪ ಮೊರಬಸಿ, ಗುರುಸಿದ್ದಪ್ಪ ಕೊಪ್ಪದ್, ಲೋಕನಾಥ್ ಹೆಪ್ಸೂರ್, ಶಂಕರ್ ಅಂಬ್ಲಿ, ಚಂಬಣ್ಣ ಸುರ್ಕೋಡ್, ಅರ್ಜುನ್ ಕಲಾಲ್, ಪ್ರಕಾಶ್ ಅಂಗಡಿ, ಮಹೇಶ್ ಅಂಗಡಿ ಇನ್ನಿತರ ರೈತ ಸಂಘದ ಮುಖಂಡರು ಉಪಸ್ಥಿತರಿದ್ದರು. ಇನ್ನು ಸಹಾಯ ಮಾಡಿದವರನ್ನ ಈ ವೇಳೆಯಲ್ಲಿ ಸನ್ಮಾನಿಸಲಾಯಿತು. ಅದೇ ರೀತಿ ಆರಕ್ಷಕ ಠಾಣೆಯ ಪಿಎಸ್ಐ ಸಾಹೇಬರಾಗಿರ್ತಕ್ಕಂಥ ಗದ್ದಿಗೌಡ ಸರ್ ಅವರಿಗೂ ಗದ್ದಿಗೌಡ ಸರ್ ಮುಂದೆ ಬರಬೇಕು, ಅವರು ಈ ರೈತರ ಪರವಾಗಿರ್ತಕ್ಕಂಥ ಈ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತ ಅವರು ಪೊಲೀಸರ ಲಾಠಿ ಚಾರ್ಜ್ ಅನ್ನ ಲಾಠಿ ಹೇಟನ್ನ ಈ ಹೋರಾಟದಲ್ಲಿ ಇನ್ನೂ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥ ಲೋಕನಾಥ್ ಹೆಪ್ಸೂರ್ ಅವರ ಮತ್ತು ನಮ್ಮೆಲ್ಲರ ಹಿರಿಯರು, ನನ್ನ ಮಾರ್ಗದರ್ಶಕರು, ಕಳಸಾ ಬಂಡೂರಿ ಹೋರಾಟಕ್ಕೆ ಇವತ್ತು ಕೇವಲ ರಾಜ್ಯ ಅಲ್ಲ, ದಿಲ್ಲಿವರೆಗೆ ಕೂಡ ಇದನ್ನ ಪ್ರಾಮಾಣಿಕವಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ವಿಜಯ್ ಕುಲಕರ್ಣಿ ಅವರ, ಇನ್ನೊಬ್ಬ ನನ್ನ ಸೋದರ, ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಷಣ್ಮುಖನ ಗುರಿಕಾರ್ ಅವರ, ಇನ್ನೊಬ್ಬ ರೈತ ಹೋರಾಟಗಾರರು. ಆದರೂ ಒಂದು ಕಿವಿ ಮಾತು ಹೇಳ್ತೀನಿ ನಿಮಗೆ, ನೀವೇನು ಸೇರಿರಲಿಲ್ಲ ರೈತರು, ನೀವು ಯಾವ ಪಕ್ಷದ ಸ್ವರೂಪದೊಳಗೂ ಸಾಗಬಾರ್ದು. ನಿಮಗೆ ಒಂದು ಕಿವಿ ಮಾತು, ಈ ಹಸಿರು ಟ್ಯಾವೆಲ್ ಹಾಕೊಂತಾರೆ, ಈ ಹಿಂದೊಳಗೆ ಯಾವನಿಗಾರ ಜಯ ಅಂತೀರಿ, ನಿಮ್ಗೆ ದೊಡ್ಡ ದೋಷ ನಾವೆಲ್ಲಿ ಇರೋಣ. ಇವನು ಬಿಡ್ಬೇಕು ನೀವು. ನಿಮ್ಮ ಸಮಸ್ಯೆ ಯಾರಿಂದ ಪರಿಹಾರಕ್ಕೆ ಅವ್ರಿಗೆ ಜಯ ಅನ್ರಿ, ಅವ್ರಿಗೆ ಬಾಗ್ರಿ, ಆ ಪಕ್ಷಕ್ಕೆ ವ್ಯವಸ್ಥೆ ಸೂಚಿಸ್ರಿ, ಏನಾರ ಮಾಡ್ಕೊಡ್ರಿ. ಆದ್ರೆ ಪಕ್ಷಾತೀತವಾಗಿರ್ಬೇಕು ನೀವು. ಹೇಳೋದು ಪಕ್ಷಾತೀತ, ಏನ್ ಮಾಡ್ತೀರಿ ಅಂತಂದ್ರೆ ಇಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕ್ತೀವಿ ನಾವು, ಪಕ್ಷಾತೀತ ರೈತ ಹೋರಾಟ ಸಮಿತಿ. ಅದ್ರಾಗ ಎಲ್ಲಾ ಪಕ್ಷದವರು ಕುಂತಿರ್ತೀವಿ ನೀವು, ಅದೊಂದು ದೊಡ್ಡ ದುರ್ದೈವ. ಹಿಂಗಾಗಿ ರೈತರ ಬದುಕಿಗೆ ಬೆಳಕ ಬರಕ್ ಸಾಧ್ಯ ಇಲ್ಲ, ಅದನ್ನ ಬಿಡಬೇಕು. ಎಲ್ಲಿ ತನಕ ನೀವು ಇದನ್ನ ಬಿಡಂಗಿಲ್ಲ ಅಲ್ಲಿ ತನಕ ನೀವು ಉದ್ಧಾರ ಆಗಂಗಿಲ್ಲ. ತೆಲೆಗೆ ಮತ್ತೆ ನಿಮ್ ತೆಲೆಗೆ ರಾಜ್ಯ ಹಿಂಗೆ ಹೇಳಕತ್ತಂದ್ರೆ ಮುಂದಿನ ಎಲೆಕ್ಷನ್ ಕಂಡಿಲ್ಲ ಮಗನೇನು ಏನ್ ಹರಕತ್ತ ಇಲ್ಲ ನಮಗೆ. ಯಾವ ಮಗನ ಎಲೆಕ್ಷನ್ ಬೇಡ, ನಾವೊಂದು ನಿರ್ಧಾರ ಮಾಡಿಬಿಟ್ಟಿವಿ. ನಾವು ಊರು ಉಪಕಾರ ಅರಿಯೋದು ಹೆಣ ಕೆಟ್ಟ ಶೃಂಗಾರ ಮಾಡಿದ್ರೆ ಅದೇನು ಗೊತ್ತಾಗುತ್ತೆ. ನಮ್ಮ ಸೇವಾ ನಾವು ಮಾಡೋದು, ಅದ್ರ ಪ್ರಯೋಜನ ಯಾರು ಪಡಿತಾರ. ಆದ್ರೆ ಸೇವಾ ಮಾಡೋದ್ರೊಳಗೆ ನಾನು ಸ್ವಚ್ಛವಾಗಿ ಹೇಳ್ತೀನಿ, ನಾನಂತೂ ಸೇವಾ ಮಾಡೋದ್ರೊಳಗೆ ಯಾವತ್ತೂ ಫಲಾಪೇಕ್ಷೆ ಇಟ್ಕೊಂಡು ಸೇವಾ ಎಂದೂ ಮಾಡಿಲ್ಲ, ನಾ ಇರೋ ತನಕನೂ ಮಾಡಂಗಿಲ್ಲ. ನಾನು ಫಲಾಪೇಕ್ಷೆ ಬಯಸಲಾರ್ದಂಗೆ ಸೇವಾ ಮಾಡುವ ಬದುಕು ನಮ್ಮದಾಗಬೇಕು. ಆ ಸಂದರ್ಭ ಜಾರ್ಜ್ ಫರ್ನಾಂಡಿಸ್ ಅವರು ಮಾತು ಹೇಳಿದ್ರು, ಅವ್ರು ಮನಮೋಹನ್ ಸಿಂಗ್ ಪ್ರಧಾನಿ. ಆವಾಗ ನನಗೆ ಏನ್ ಮಾತು ಕೊಟ್ಟಿದ್ರು ಫರ್ನಾಂಡಿಸ್ ಅವರು, ರೆಡಿ ಮೊದಲ ರೋಡ್ ಬಂದ್ ಮಾಡ, ಆಮೇಲೆ ನಾನು ಕೇಳೋದು. ನಾವು ರೋಡ್ ಇಳಿದ ಬಂದ್ ಮಾಡೋದು 2,500 ಮಂದಿ ಹಿಂದೆ ಕರ್ಕೊಂಡ್ ಬಂದವರು ಫರ್ನಾಂಡಿಸ್ ಅವರು. ಬೇಕಾ ಬೇಕು ನೀರು ಬೇಕು, ಬೇಕಾ ಬೇಕು ನೀರು ಬೇಡ ಕಳಿಸ್ಯಾರ.
ಇನ್ನು ಹೊಳೆ ನೋಡ್ತೀನಿ 2,500 ಮಂದಿ ಸಾಹೇಬ್ರ ಅಂದ್ರೆ ನಾನು ತಾಲೂಕು ಆಸ್ಪತ್ರೆ ಆಗ್ಬೇಕಂತ ಕೂತಿದ್ದೆ. ಅದಕ್ಕೆ ಅದು ಸ್ವಲ್ಪ ಪ್ರೊಸೆಸ್ ನಡೆಯುತ್ತೆ. ಅದು ಮಂಜೂರು ಆದ್ಮೇಲೆ ಹೇಳೋಣ, ಅಡ್ವಾನ್ಸ್ ಹೇಳ್ಬಾರ್ದು.